ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಕನಕಾಂಬರ ಹೂವಿನ ಗಿಡದ ಬಗ್ಗೆ, ಇದನ್ನು ಬೆಳೆಸೋ ವಿಧಾನಗಳ ಬಗ್ಗೆ, ಆಮೇಲೆ ಈ ಗಿಡ ಹೆಚ್ಚು ಹೂ ಬಿಡಬೇಕು ಅಂದರೆ ನಾವು ಏನೇನು ಮಾಡಬೇಕು, ಜೊತೆಗೆ ಈ ಹೂವಿನಿಂದ ಸಿಗುವಂತಹ ಆರೋಗ್ಯ ಲಾಭಗಳು ಏನೇನು, ಈ ಎಲ್ಲ ವಿವರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕನಕಾಂಬರ ಹೂವನ್ನು ಅಂಬೋಲಿ, ಅಬೋಲಿ ಅಂತಲೂ ಕರೀತಾರೆ. ಇಂಗ್ಲೀಷ್ನಲ್ಲಿ ಫೈರ್ ಕ್ರ್ಯಾಕರ್ ಫ್ಲವರ್, ಟ್ರಾಪಿಕಲ್ ಫ್ಲವರ್ ಅಂತ ಕರೆದರೆ ಇದರ ವೈಜ್ಞಾನಿಕ ಹೆಸರು ಕ್ರೊಸಾಂಡ್ರಾ. ಇದನ್ನು ನೀವು ದಕ್ಷಿಣ ಭಾರತದಲ್ಲಿ, ಶ್ರೀಲಂಕಾದಲ್ಲಿ ಕಾಣಬಹುದು. ದೇಸಿ ಹೂಗಳು ಅಂದರೆ ಜಾಜಿ, ಮಲ್ಲಿಗೆ, ಕಾಕಡ, ಸೇವಂತಿಗೆ, ಚೆಂಡು ಹೂವು ಇವುಗಳಂತೆ ಕನಕಾಂಬರ ಸಹ ಮಹತ್ವವನ್ನು ಪಡೆದುಕೊಂಡಿದೆ. ತುಂಬೆ, ಕಾಶಿ ತುಂಬೆ, ಶಂಖಪುಷ್ಪ, ಸ್ಫಟಿಕ ಇಂತಹ ಗಿಡಗಳಂತೆ ಕನಕಾಂಬರ ಸಹ ಹೆಚ್ಚಿನ ಆರೈಕೆ ಇಲ್ಲದೆ ಬೆಳೆದು ಸುಂದರ ಹೂಗಳನ್ನು ನೀಡುತ್ತೆ. ಇನ್ನೊಂದು ವಿಶೇಷ ಅಂತಂದರೆ ಈ ಕನಕಾಂಬರ ಬೇಗನೆ ಬಾಡೋದಿಲ್ಲ. ದೇವರ ಅಲಂಕಾರಕ್ಕೆ ಹೆಚ್ಚು ಬಳಕೆಯಾಗುವ ಈ ಪುಷ್ಪ ಮಹಿಳೆಯರಿಗೂ ಸಹ ಅಚ್ಚುಮೆಚ್ಚು. ಸಾಮಾನ್ಯವಾಗಿ ಕೇಸರಿ ಬಣ್ಣದ ಕನಕಾಂಬರ ಹೂವನ್ನು ನಾವು ಹೆಚ್ಚು ನೋಡಿರ್ತೀವಿ. ಆದರೂ ಕೂಡ ಕಿತ್ತಳೆ ಮಿಶ್ರಿತ ಹಳದಿ, ಅಚ್ಚ ಹಳದಿ, ಪಿಂಕ್, ಕೆಂಪು ಹಾಗೂ ತಿಳಿ ನೀಲಿ ಬಣ್ಣದ ಕನಕಾಂಬರವನ್ನು ಸಹ ನಾವು ವಿರಳವಾಗಿ ಕಾಣಬಹುದು. ಈ ಕನಕಾಂಬರವನ್ನು ಹೇಗೆ ಬೆಳೆಸೋದು, ಯಾವ ಗೊಬ್ಬರಗಳನ್ನು ಕೊಡಬೇಕು, ಇದಕ್ಕೆ ಬರಬಹುದಾದ ಕಾಯಿಲೆಗಳು ಯಾವ್ಯಾವು, ಈ ಎಲ್ಲ ವಿವರಗಳನ್ನು ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ಕನಕಾಂಬರದಿಂದ ಸಿಗುವಂತಹ ಆರೋಗ್ಯ ಲಾಭಗಳು ಏನೇನು ನೋಡ್ಕೊಂಡು ಬರೋಣ ಬನ್ನಿ. ಈ ಕನಕಾಂಬರದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಉರಿಯೂತ ನಿವಾರಕ, ಅನಾಲ್ಜೆಸಿಕ್ ನೋವು ನಿವಾರಕ, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಮೈಕ್ರೋಬಿಯಲ್ ಗುಣಗಳು ಇರ್ತವೆ. ಇದರ ಹೂವಿನ ರಸವನ್ನು ಜ್ವರ, ತಲೆನೋವು ಮತ್ತು ಗಾಯವನ್ನು ಗುಣಪಡಿಸೋದಕ್ಕೆ ಉಪಯೋಗಿಸ್ತಾರೆ. ಜೊತೆಗೆ ಇದರ ಲೀಫ್ ಎಕ್ಸ್ಟ್ರಾಕ್ಟ್ ಅಂತಂದರೆ ಎಲೆಯ ರಸವನ್ನು ಸಹ ಈ ಗಾಯವನ್ನು ಗುಣಪಡಿಸೋದಕ್ಕೆ ಉಪಯೋಗಿಸ್ತಾರೆ. ಇನ್ನೊಂದು ವಿಶೇಷ ಅಂತಂದರೆ ಈ ಕನಕಾಂಬರ ಹೂವನ್ನು ನಾವು ಡೈರೆಕ್ಟಾಗಿ ತಿನ್ನಬಹುದು. ಆಮೇಲೆ ಹಲ್ಲು ನೋವು ಬಂದಾಗ ಇದರ ದಂಟನ್ನು ಹಲ್ಲಿನ ಕೆಳಭಾಗದಲ್ಲಿ ಇಟ್ಕೊಳ್ಳೋದ್ರಿಂದ ಸಮಾಧಾನ ಸಿಗುತ್ತೆ. ಸ್ನೇಹಿತರೆ, ಈ ಕನಕಾಂಬರ ಗಿಡವನ್ನು ಕಟ್ಟಿಂಗ್ಸ್ ಅಥವಾ ಬೀಜಗಳಿಂದ ಬೆಳೆಸಬಹುದು. ನಮಗೆ ಇದರ ಬೀಜಗಳು ಬೇಕು ಅಂತಂದರೆ ಹೂಗಳನ್ನು ಕೀಳದೆ ಹಾಗೆ ಬಿಡಬೇಕು. ಇದರಿಂದ ಹೂಗೊಂಚಲಲ್ಲಿ ಬೀಜಗಳಾಗ್ತವೆ. ಇವುಗಳನ್ನು ತೆಗೆದು ನೀವು ಬೀಜಗಳನ್ನು ನೆಲದಲ್ಲಿ ಉದುರಿಸಿದರೆ ಸಾಕು, ಸಸ್ಯಗಳು ಬೆಳೀತವೆ. ಪಾಟ್ನಲ್ಲಿ ಬೆಳೆಸಬೇಕು ಅಂತಂದರೆ ನಿಮಗೆ ಮರಳು ಮಿಶ್ರಿತ ಮಣ್ಣು ಬೇಕಾಗುತ್ತೆ. ಇದರಲ್ಲಿ ಈ ಬೀಜಗಳನ್ನು ಹಾಕಿದರೆ ಸಾಕು, ಸಸ್ಯಗಳು ಬೆಳೆಯುತ್ತವೆ. ಸ್ವಲ್ಪ ದೊಡ್ಡದಾದ ನಂತರ ಇವನ್ನು ಬೇರೆ ಪಾಟ್ಗಳಲ್ಲಿ ನೀವು ಬೆಳೆಸಬೇಕು. ಈ ಕನಕಾಂಬರ ಗಿಡದ ಬೀಜಗಳು ಬೇಕು ಅಂತಂದರೆ ನಿಮಗೆ ಆನ್ಲೈನಲ್ಲೂ ಕೂಡ ಸಿಗ್ತವೆ. ನೀವು ಇದನ್ನು ತರಿಸ್ಕೊಂಡು ಬೆಳೆಸ್ಬೋದು. ಕಟಿಂಗ್ಸ್ನಿಂದ ಸಹ ಈ ಗಿಡಗಳನ್ನು ನಾವು ಬೆಳೆಸ್ಬೋದು. 1 ಅಡಿ ಉದ್ದದ ಕಾಂಡದ ಭಾಗವನ್ನು ಕಟ್ ಮಾಡಿ ಪಾಟ್ನಲ್ಲಿ ನೆಟ್ಟು ಈ ಗಿಡವನ್ನು ಬೆಳೆಸಬಹುದು. ಈ ಕಾಂಡದ ಭಾಗಕ್ಕೆ ಆಲೋವೆರಾವನ್ನು ಹಚ್ಚಿ ಬೆಳೆಸೋದ್ರಿಂದ ಬೇಗ ಬೇರುಗಳು ಬರ್ತವೆ. ಇದನ್ನು ಬೆಳೆಸೋದಕ್ಕೆ ವೆಲ್ ಡ್ರೈನ್ಡ್ ಸಾಯಿಲ್ ಅಂತಂದರೆ ಮಣ್ಣಲ್ಲಿ ನೀರು ನಿಲ್ಲಬಾರ್ದು, ಅಂತಹ ಮಣ್ಣನ್ನು ನೀವು ಉಪಯೋಗಿಸಬೇಕು. ಯಾವುದೇ ಮಣ್ಣಲ್ಲೂ ಸಹ ಇದು ಬೆಳೆಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಮಣ್ಣಿನ ಜೊತೆ ಕೌಡಂಗ್ ಕಾಂಪೋಸ್ಟ್, ಸಾವಯವ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಅಂದರೆ ವರ್ಮಿ ಕಾಂಪೋಸ್ಟ್ ಇಂಥದನ್ನು ನೀವು ಸೇರಿಸಬಹುದು. 15 ದಿನಗಳಿಗೆ ಒಮ್ಮೆ ಮೇಲು ಗೊಬ್ಬರವನ್ನು ಕೊಡೋದು ಒಳ್ಳೆಯದು. ಇದರಿಂದ ಹೆಚ್ಚು ಹೂಗಳನ್ನು ನೀವು ಪಡಿಬಹುದು. ಇದರ ಜೊತೆಯಲ್ಲೇ ಬನಾನಾ ಪೀಲ್ ಲಿಕ್ವಿಡ್ ಫರ್ಟಿಲೈಸರ್ ಅಂದರೆ ಬಾಳೆಹಣ್ಣಿನ ಸಿಪ್ಪಿಂದ ಮಾಡಿರುವಂತಹ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಬಾಳೆಹಣ್ಣಿನ ಸಿಪ್ಪಿಂದ ಮಾಡಿದಂತಹ ಪುಡಿ ಗೊಬ್ಬರವನ್ನು ಸಹ ನೀವು ಉಪಯೋಗಿಸಬಹುದು. ಇದರ ಜೊತೆಯಲ್ಲೇ ಅಕ್ಕಿ ತೊಳೆದ ನೀರನ್ನು ಸಹ ಆಗಾಗ್ಗೆ ಹಾಕೋದು ಒಳ್ಳೆಯದು. ಈ ಅಕ್ಕಿ ತೊಳೆದ ನೀರನ್ನು 2-3 ದಿನ ಬಿಟ್ಟು ಅಂದರೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟು ನಂತರ ಹಾಕೋದ್ರಿಂದ ಒಳ್ಳೆಯ ರಿಸಲ್ಟನ್ನು ಪಡಿಬಹುದು. ಹೀಗೆ ಮಾಡೋದ್ರಿಂದ ನೀವು ಕನಕಾಂಬರ ಹೂವನ್ನು ಹೆಚ್ಚು ಪಡೆಯಬಹುದು. ವರ್ಷ ಪೂರ್ತಿ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಕನಕಾಂಬರಕ್ಕೆ ಬಿಸಿಲ ಕಾಲದಲ್ಲಿ ರೆಗ್ಯುಲರ್ ಆಗಿ ನೀರು ಹಾಕಬೇಕು. ಆದರೆ ಈ ನೀರು ಪಾಟ್ನಲ್ಲಿ ನಿಲ್ಲದೆ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು. ನಾವು ಮೇಲ್ಗಡೆ ಮಣ್ಣನ್ನು ಚೆಕ್ ಮಾಡಿ ಅಗತ್ಯವಿದ್ದಲ್ಲಿ ಮಾತ್ರ ನೀರನ್ನು ಹಾಕಬೇಕು. ಒಂದು ನೆನಪಿಟ್ಕೊಳ್ಬೇಕು, ಈ ಕನಕಾಂಬರ ಗಿಡ ಕಡಿಮೆ ನೀರಿದ್ದರೂ ಬದುಕತ್ತೆ. ಆದರೆ ನೀರಿನ ಪ್ರಮಾಣ ಹೆಚ್ಚಾದರೆ ಸತ್ತು ಹೋಗುತ್ತೆ. ಅತಿಯಾದ ನೀರಿನಿಂದ ಲೀಫ್ ವಿಲ್ಟ್ ಅಂತಂದರೆ ಎಲೆ ಸುಳಿ ರೋಗ ಬರಬಹುದು. ಎಲೆಗಳೆಲ್ಲ ಇದರಿಂದ ಮುದುಡಿಕೊಳ್ತವೆ. ಇದಕ್ಕಾಗಿ ಅಂತಲೇ ಎತ್ತರದ ಮಡಿಗಳನ್ನು ಮಾಡಿ ಈ ಗಿಡಗಳನ್ನು ಬೆಳೆಸ್ತಾರೆ, ಅಂದರೆ ಕಮರ್ಷಿಯಲ್ ಆಗಿ. ಇದರಿಂದ ಗಿಡಗಳು ಹಾಳಾಗೋದಿಲ್ಲ, ಜೊತೆಗೆ ಹೆಚ್ಚು ಹೂಗಳನ್ನು ಕೊಡ್ತವೆ. ಹಾಗೆಯೇ ಈ ಗಿಡಕ್ಕೆ ಬಿಸಿಲು ತುಂಬಾ ಮುಖ್ಯ. ದಿನಕ್ಕೆ 4 ರಿಂದ 5 ಗಂಟೆ ನೇರವಾದ ಬಿಸಿಲು ಈ ಗಿಡಕ್ಕೆ ಬೀಳಬೇಕಾಗುತ್ತೆ.
ಬೇಸಿಗೆ ಕಾಲದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ ಹಾಗೂ ಹೆಚ್ಚು ಹೆಚ್ಚು ಹೂಗಳನ್ನು ಕೊಡುತ್ತೆ. ಮಳೆಗಾಲದಲ್ಲಿ ಈ ಹೂವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಆವಾಗ ನೀವು ಏನು ಮಾಡಬಹುದು ಅಂತಂದರೆ ಗಿಡದ ಮೇಲ್ಭಾಗದಲ್ಲಿ ಮಳೆ ನೀರು ಬೀಳದ ಹಾಗೆ ಒಂದು ಶೆಡ್ಡನ್ನು ತಯಾರು ಮಾಡಿ ಹಾಕಿ ಬೆಳೆಸಬಹುದು. ಸಾಮಾನ್ಯವಾಗಿ ಮಾರ್ಚ್ನಿಂದ ಜೂನ್ವರೆಗೆ ಇದು ಅತಿ ಹೆಚ್ಚು ಹೂಗಳನ್ನು ಬಿಡುತ್ತೆ. ಸ್ನೇಹಿತರೆ, ಈಗ ಗಿಡ ಹೆಚ್ಚು ಹೆಚ್ಚು ಹೂಗಳನ್ನು ಬಿಡಬೇಕು ಅಂದರೆ ಇದಕ್ಕಾಗಿ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ. ಮುಖ್ಯವಾಗಿ ಇದರ ಒಣಗಿದ ಎಲೆಗಳನ್ನು ಮತ್ತು ಕಡ್ಡಿಗಳನ್ನು ಕಿತ್ತು ತೆಗಿಬೇಕು. ಇದರಿಂದ ಗಿಡಕ್ಕೆ ಸಿಗುವಂತಹ ಪೋಷಕಾಂಶಗಳು ವೇಸ್ಟ್ ಆಗೋದಿಲ್ಲ. ಆಮೇಲೆ ಪ್ರತಿದಿನ ತಪ್ಪಿದರೆ 2 ದಿನಗಳಿಗೆ ಒಮ್ಮೆ ಆದರೂ ಕೂಡ ಈ ಗಿಡದಿಂದ ಹೂಗಳನ್ನು ಕೀಳಬೇಕು. ಇಲ್ಲಾಂದರೆ ಬೀಜಗಳು ಬೆಳೆಯೋದಕ್ಕೆ ಪ್ರಾರಂಭವಾಗಿ ಹೂವಿನ ಇಳುವರಿ ಕಡಿಮೆ ಆಗುತ್ತೆ. ಇದರ ಜೊತೆಗೇ ಹೂವಿನ ಪೂರ್ತಿಯಾದ ಗೊಂಚಲನ್ನು ನೀವು ಕಟ್ ಮಾಡಿ ತೆಗಿಬೇಕು. ಇದರ ಹಿಂದಿರುವ ಕಡ್ಡಿಯನ್ನು ಸಹ ಕಟ್ ಮಾಡಿ ತೆಗಿಬೇಕು. ಈ ಗೊಂಚಲನ್ನು ಬೇಕಿದ್ರೆ ನೀವು ಪಾಟ್ನಲ್ಲೇ ಬಿಡಬಹುದು. ಇದರಿಂದ ಇದು ಕೆಲ ದಿನಗಳ ನಂತರ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಗಿಡದ ಪ್ರೂನಿಂಗ್ ಮಾಡೋದು ತುಂಬಾನೇ ಮುಖ್ಯ. ಹೂ ಬಿಟ್ಟು ಒಣಗ್ತಾ ಇರುವಂತಹ ಕೊಂಬೆಗಳನ್ನು ನೀವು ಕಟ್ ಮಾಡಿ ತೆಗಿಬೇಕು. ಫೆಬ್ರವರಿ ತಿಂಗಳಲ್ಲಿ ಗಿಡದ ಪ್ರೂನಿಂಗ್ ಮಾಡೋದು ಒಳ್ಳೆಯದು. ಇದರಿಂದ 1 ತಿಂಗಳಲ್ಲಿ ಗಿಡ ಚಿಗುರಿ ಹೂ ಬಿಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ ಪಾಟ್ನಲ್ಲಿ ಮಣ್ಣಿನ ಮೇಲ್ಭಾಗವನ್ನು ಸಡಿಲ ಮಾಡ್ತಾ ಇರಿ. ಇದರಿಂದ ನೀವು ಹಾಕುವಂತಹ ಗೊಬ್ಬರ ಅಥವಾ ಮೇಲ್ಗೊಬ್ಬರ ಈ ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ. ಇಷ್ಟೆಲ್ಲ ಕ್ರಮಗಳನ್ನು ತಗೊಂಡ್ರೆ ಈ ಕನಕಾಂಬರ ಹೂವನ್ನು ನೀವು ಯಥೇಚ್ಛವಾಗಿ ಪಡಿಬಹುದು. ಸ್ನೇಹಿತರೆ, ಈ ಗಿಡಕ್ಕೆ ಸಾಮಾನ್ಯವಾಗಿ ರೋಗಗಳು ಬರೋದು ಬಹಳನೇ ಕಡಿಮೆ. ಹಾಗಿದ್ದಾಗ್ಯೂ ಕೂಡ ಈ ಮೀಲಿ ಬಗ್ಸ್, ಅಫಿಡ್ಸ್ ಈ ಗಿಡಗಳನ್ನು ಅಟ್ಯಾಕ್ ಮಾಡಬಹುದು. ಇದಕ್ಕಾಗಿ ನೀವು 1 ಲೀಟರ್ ನೀರಿಗೆ 1 ಟೀ ಸ್ಪೂನ್ ನೀಮ್ ಆಯಿಲ್ ಅನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಆಗಾಗ ಸ್ಪ್ರೇ ಮಾಡಬೇಕು. ನೀರಲ್ಲಿ ಬೇವಿನ ಎಲೆಗಳನ್ನು ಕುದಿಸಿ ಆ ನೀರನ್ನು ಸಹ ನೀವು ಸ್ಪ್ರೇ ಮಾಡಬಹುದು. ಇದಲ್ಲದೆ ಪೋಷಕಾಂಶಗಳು ಕಡಿಮೆಯಾದಾಗ ಅಥವಾ ನೀರಿನ ಪ್ರಮಾಣ ಹೆಚ್ಚಾದಾಗ ಅಥವಾ ನೀರು ಕಡಿಮೆ ಆದಾಗ ಕೂಡ ಲೀಫ್ ವಿಲ್ಟ್ ರೋಗ ಬರಬಹುದು. ನೀವು ಕಾಂಪೋಸ್ಟ್ ಗೊಬ್ಬರವನ್ನು 15 ದಿನಗಳಿಗೊಮ್ಮೆ ಮೇಲ್ಗೊಬ್ಬರವಾಗಿ ಹಾಕಿ ನೀರನ್ನು ರೆಗ್ಯುಲರ್ ಆಗಿ ಹಾಕ್ತಾ ಇದ್ದರೆ ಹೆಚ್ಚು ಹೆಚ್ಚು ಹೂಗಳನ್ನು ಸಹ ಈ ಕನಕಾಂಬರ ಗಿಡದಿಂದ ಪಡಿಬಹುದು. ಇಷ್ಟೆಲ್ಲ ಸ್ಟೆಪ್ಸನ್ನು ನೀವು ತಗೊಂಡು ಗಿಡವನ್ನು ಚೆನ್ನಾಗಿ ಕೇರ್ ಮಾಡಿದರೆ ಬೇಸಿಗೆಯಲ್ಲಿ ಅಷ್ಟೇ ಅಲ್ಲ, ವರ್ಷ ಪೂರ್ತಿ ಹೂಗಳನ್ನು ನೀವು ಪಡಿಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕನಕಾಂಬರ ಗಿಡವನ್ನು ನಾವು ಹೇಗೆ ಬೆಳೆಯೋದು, ಈ ಗಿಡವನ್ನು ನಾವು ಹೇಗೆ ಕೇರ್ ಮಾಡಬಹುದು, ಈ ಎಲ್ಲ ವಿವರಗಳು ನಿಮಗೆ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.